ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶರಾವತಿ ಮೇಡಮ್ ಅವರು ಇದ್ದಾರಾ? ಇದ್ದಾರೆ. ದೇವನ್ ಸಾಹೇಬರು ಮನೇಲಿಲ್ಲ, ಅವ್ರು ಬಂದ ಮೇಲೆ ನಾನು ವಿಚಾರ ಹೇಳ್ತೀನಿ ಅವ್ರಿಗೆ. ನಮಸ್ಕಾರ. ನಮಸ್ಕಾರ. ಶರಾವತಿ ಮೇಡಮ್ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕೂತ್ಕೊಳ್ಳಿ, ನೀವು ಬಂದಿರೋ ವಿಚಾರನ ಹೇಳ್ತೀನಿ. ಮೇಡಮ್, ತಮ್ಮನ್ನು ಮೀಟ್ ಆಗೋದಕ್ಕೆ ನಿವೇದಿತಾ ಮೇಡಮ್ ಅವ್ರ ತಾಯಿ ಬಂದಿದ್ದಾರೆ. ನಿವೇದಿತಾ ಅವ್ರ ತಾಯ? ಹೌದು ಮೇಡಮ್. ತಕ್ಷಣ ಕಳಿಸು. ಸರಿ ಮೇಡಮ್. ಶರಾವತಿ ಮೇಡಮ್ ಕರೀತಾ ಇದ್ದಾರೆ, ಹೋಗಿ. ಬನ್ನಿ ಶಾರದಮ್ಮ, ಕೂತ್ಕೊಳ್ಳಿ. ನಮಸ್ಕಾರ ಮೇಡಮ್. ಇದೇನಿದೆ ಶಾರದಮ್ಮ, ಇಷ್ಟು ದಿವಸ ನನ್ನ ಶರಾವತಿ ಅಂತ ಇದ್ರಿ, ಇದ್ದಕ್ಕಿದ್ದ ಹಾಗೆ ಮೇಡಮ್ ಅಂತ ಕರೀತಾ ಇದ್ದೀರಾ? ಎಷ್ಟೇ ಆಗಲಿ ನೀವು ಈ ಮನೆ ಯಜಮಾನಿ, ಜೊತೆಗೆ ಮಾಜಿ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವ್ರ ಹೆಂಡತಿ. ಇಷ್ಟು ದಿವಸ ನಾನು ನಿಮ್ಮ ಮನೇಲಿದ್ನಲ್ಲ, ಆಗಲೂ ರಾಜಾನಂದ ಸ್ವಾಮಿ ಅವ್ರ ಹೆಂಡ್ತಿನೇ ಆಗಿದ್ದೆ. ಆಗೆಲ್ಲ ಶರಾವತಿ ಅವರೇ ಅಂತ ಕರೀತಾ ಇದ್ರಿ. ಏನೀಗ ಇದ್ದಕ್ಕಿದ್ದ ಹಾಗೆ ಮೇಡಮ್ ಅಂತ ಕರೀತಾ ಇದ್ದೀರಾ? ಅದು ಅರ್ಥ ಆಯ್ತು ಬಿಡಿ. ನಾನು ನಿಮ್ಮ ಮನೆ ಬಿಟ್ಟು ಬರುವಾಗ ನಿಮ್ಮ ಜೊತೆ ತುಂಬ ಹಾರ್ಷಾಗಿ ಮಾತಾಡ್ಬಿಟ್ಟೆ. ಆ ಬೇಸರ ನಿಮಗೆ. ನಾನು ನಿವೇದಿತಂಗೆ ನನ್ನ ಮಗಳ ಸ್ಥಾನ ಕೊಟ್ಟಿದ್ದೆ. ಆದರೆ ನಿವೇದಿತಾ ನನ್ನ ಮಗನಿಂದ ದೂರಾಗಿ ಇನ್ನೊಬ್ಬರು ಹೆಂಡತಿ ಆಗ್ತಾಳೆ ಅನ್ನೋದು ಕಲ್ಪಿಸ್ಕೊಳ್ಳೋದು ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಯಿತು. ಅದಕ್ಕೆ ನಿಮ್ಮ ಜೊತೆ ತುಂಬ ಹಾರ್ಷಾಗಿ ಮಾತಾಡ್ಬಿಟ್ಟೆ. ಆ ಒಂದು ಕ್ಷಣದಲ್ಲಿ ನಾನು ದೇವಾನಂದ ತಾಯಿಯಾಗಿ ಮಾತ್ರ ಯೋಚಿಸ್ಬಿಟ್ಟೆ. ನಿಜವಾಗ್ಲೂ ಐ ಆಮ್ ವೆರಿ ಸಾರಿ ಶಾರದಮ್ಮನವರೇ. ಅಯ್ಯೋ ಪರವಾಗಿಲ್ಲ ಬಿಡಿ. ಆದರೆ ನಾನು ಹಾಗೆ ಮಾತಾಡಿದ್ದು ಪೂರ್ತಿ ತಪ್ಪೇನಿಲ್ಲ ಅಲ್ವಾ ಶಾರದಮ್ಮನವರೇ? ಮಕ್ಕಳ ಭವಿಷ್ಯದ ಪ್ರಶ್ನೆ ಬಂದಾಗ ತಾಯಿ ಆದವಳು ಸ್ವಾರ್ಥಿ ಆಗ್ಬಿಡ್ತಾಳೆ. ಪ್ರತಿ ತಾಯಿ ಮಕ್ಕಳ ವಿಷಯ ಬಂದಾಗ ತುಂಬ ಪ್ರೊಟೆಕ್ಟಿವ್ ಆಗಿಬಿಡ್ತಾಳೆ. ನೀವು ಒಬ್ಬ ತಾಯಿ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಲ್ವಾ? ಅದಕ್ಕೆ ನೀವವತ್ತು ನಿವೇದಿತಾ ನಚಿಕೇತ್ ಮದುವೆ ವಿಚಾರ ಮಾತಾಡಿದಾಗ ದೇವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಂಗೆ ತುಂಬ ಆತಂಕ ಆಯಿತು. ಅದಕ್ಕೆ ನಿಮ್ಮ ಜೊತೆ ತುಂಬ ಹಾರ್ಷಾಗಿ ಮಾತಾಡಿಬಿಟ್ಟೆ. ಇನ್ಫ್ಯಾಕ್ಟ್ ಈ ಮನೆಗೆ ಬಂದಮೇಲೆ ನಿಮ್ಗೆ ಫೋನ್ ಮಾಡಿ ಸಾರಿ ಹೇಳಬೇಕು ಅಂತ ತುಂಬ ಸತಿ ಯೋಚನೆ ಮಾಡಿದೆ. ಆದರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಹಿಂಜರಿಕೆ ಆಯಿತು. ಅದಕ್ಕೆ ಸ್ವಲ್ಪ ದಿವಸ ಆಗಲಿ, ನಿಮ್ಮ ಮನಸ್ಸು ತಿಳಿಯಾಗಲಿ, ಆಮೇಲೆ ಅಪಾಲಜೀಸ್ ಕೇಳಿದ್ರೆ ಆಯಿತು ಅಂತ ಸುಮ್ಮನೆ ಆಗಿಬಿಟ್ಟೆ. ಶಾರದಮ್ಮನವರೇ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಕ್ಷಮೆ ಕೇಳೋ ಅಂಥ ತಪ್ಪು ನೀವೇನೂ ಮಾಡಿಲ್ಲ. ನಾನು ಒಬ್ಬ ತಾಯಿ, ನನಗೆ ನಿಮ್ಮ ಮನಸ್ಸು ಚೆನ್ನಾಗೇ ಅರ್ಥ ಆಗುತ್ತೆ. ಹಾಂ, ಅವತ್ತು ನೀವು ಹಾಗೆಲ್ಲ ಮಾತಾಡಿ ನಮ್ಮ ಮನೆ ಬಿಟ್ಟು ಹೋದಾಗ ನಂಗೆ ತುಂಬಾ ಬೇಜಾರಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ದೇವಾನಂದ ತಾಯಿಯಾಗಿ ನೀವು ಹಾಗೆ ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನಿಸ್ತು. ಅದಕ್ಕೆ ನೀವು ಅಲ್ಲಿಂದ ಹೊರಟು ಬಂದ ಮೇಲೆ ನಚಿಕೇತ್ ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು ಸದ್ಯಕ್ಕೆ ಈ ಮದುವೆ ವಿಷಯನ ಇಲ್ಲೇ ಡ್ರಾಪ್ ಮಾಡಿಬಿಡೋಣ ಅಂತ ಹೇಳಿದೆ.
ಈಗ ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ಬೇಸರನೂ ಇಲ್ಲ. ತುಂಬ ಥ್ಯಾಂಕ್ಸ್ ಶಾರದಾ ಅವರೇ. ನಿಮ್ಮ ಮಂಡಿ ನೋವು ಹೇಗಿದೆ ಈಗ? ಈಗ ಎಷ್ಟೋ ವಾಸಿ. ನಿವೇದಿತಾ ಹೇಗಿದ್ದಾಳೆ? ಇನ್ನು ಹೇಗಿರಕ್ಕೆ ಸಾಧ್ಯ? ನೀವು ನಮ್ಮ ಮನೇಲಿದ್ದಾಗ ಎಷ್ಟೋ ನೆಮ್ಮದಿಯಾಗಿದ್ಲು ನಿವೇದಿತಾ. ನನ್ನ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಎಷ್ಟೋ ವಿಚಾರಗಳನ್ನು ಅವಳು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ಲು. ಆದರೆ ನೀವೀಗ ನಮ್ಮ ಜೊತೆ ಇಲ್ಲ. ನಿವೇದಿತಾ ಅಂತೂ ಯಾವಾಗಲೂ ಮಂಕಾಗೇ ಇರ್ತಾಳೆ. ಮೊನ್ನೆ ಕೋರ್ಟಲ್ಲಿ ಹಿಯರಿಂಗ್ ಇತ್ತಲ್ಲ, ದೇವಾನಂದ್ ಮತ್ತು ನಿವೇದಿತಾ ಡೈವೋರ್ಸ್ ಕೇಸ್ದು. ಅಲ್ಲಿಗೆ ಹೋಗಿ ಬಂದಮೇಲಂತೂ ತುಂಬಾ ಮಂಕಾಗ್ಬಿಟ್ಟಿದ್ದಾಳೆ. ದೇವನು ಅಷ್ಟೇ, ಯಾವಾಗಲೂ ಏನೋ ಯೋಚನೆ ಮಾಡಿಕೊಂಡು ಮಂಕಾಗಿರ್ತಾನೆ. ಒಟ್ಟಿನಲ್ಲಿ ಇವರಿಬ್ಬರು ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಇವರಿಬ್ಬರು ಡೈವೋರ್ಸ್ ಕೇಸನ್ನು ಮೀಡಿಯೇಷನ್ಗೆ ಹಾಕಿದ್ದಾರಂತಲ್ಲ, ಏನಾಗಬಹುದು? ಇಬ್ಬರು ಕಾಂಪ್ರಮೈಸ್ ಆಗ್ತಾರೆ ಅಂತೀರಾ? ನನಗೂ ಏನೂ ಗೊತ್ತಾಗ್ತಾ ಇಲ್ಲ ಶಾರದಾ ಅವರೇ. ಇವರಿಬ್ಬರು ಒಂದ್ಸತಿ ಮೀಡಿಯೇಷನ್ಗೆ ಹೋಗಿ ಬರಲಿ, ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ. ತಗೊಳ್ಳಿ. ಶಾರದಮ್ಮ, ನೀವಿವತ್ತು ನಮ್ಮನೆಗೆ ಬಂದಿರೋದು ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಇಲ್ಲಿಗೆ ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಶರಾವತಿ ಅವರೇ, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಾಗಿತ್ತು, ಅದಕ್ಕೆ ಒಬ್ಬಳೇ ಬಂದೆ. ಏನು ವಿಷಯ? ಅದು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು. ಪರವಾಗಿಲ್ಲ, ಹೇಳಿ ಶಾರದಮ್ಮ. ದುಡ್ಡಿನ ಸಹಾಯ. ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ನಾನು ಈ ರೀತಿ ಬಂದು ನಿಮ್ಮ ಹತ್ರ ದುಡ್ಡು ಕೇಳೋದು ಎಷ್ಟು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ತುಂಬಾ ಕಷ್ಟ ಇದೆ ಮನೆ ಕಡೆ. ನಿಮಗೆ ಗೊತ್ತಲ್ಲ, ನಾವಿರೋದು ಬಾಡಿಗೆ ಮನೆ. ಮನೆ ಓನರು ವರ್ಷಕ್ಕೊಂದು ಸತಿ ಬಾಡಿಗೆ ಜಾಸ್ತಿ ಮಾಡ್ತಾರೆ. ದಿನಸಿ ರೇಟ್ಗಳೆಲ್ಲ ದಿನ ಹೆಚ್ಚಾಗ್ತಾ ಇದೆ. ಜೊತೆಗೆ ನಮ್ಮ ಚಿದಾನಂದಂಗೆ ಮದುವೆ ಬೇರೆ ಮಾಡಿದ್ವಲ್ಲ, ಮದುವೆ ಏನೋ ಸರಳವಾಗೇ ಮಾಡಿದ್ವಿ. ಆದರೆ ಮನೆಗೆ ಬರೋ ಸೊಸೆಗೆ ಸ್ವಲ್ಪ ಚಿನ್ನ ಹಾಕೋಣ ಅಂತ ನಿರ್ಮಲಾಗೆ ಸ್ವಲ್ಪ ಚಿನ್ನದ ಒಡವೆ ಮಾಡಿಸಾಕ್ದೆ. ಅದ್ರ ಸಾಲದಕ್ಕಂತಲೇ ತಿಂಗ್ಳಿಗೆ 12,000 ಕಟ್ಟಬೇಕಾಗತ್ತೆ. ಇಷ್ಟು ದಿನ ಏನೋ ನಿವೇದಿತಾ ಪ್ರತಿಬಿಂಬ ಚಾನೆಲ್ಗೆ ಪಾರ್ಟ್ನರೂ ಆಗಿದ್ಲು, MDನೂ ಆಗಿದ್ಲು. ಹಾಗಾಗಿ ಮನೆಗೆ 2 ಲಕ್ಷ ಸಂಬಳ ತರ್ತಾಯಿದ್ಲು. ಅದರಲ್ಲಿ ಈ ಒಡವೆದು ಸಾಲನೂ ತೀರಿಸ್ಕೊಂಡು ಮನೆ ಖರ್ಚು ಮಾಡಿಕೊಂಡು ಸ್ವಲ್ಪ ಮಿಗ್ತಾ ಇತ್ತು. ಈಗ ನಿಮಗೆ ಗೊತ್ತಲ್ಲ, ನಿವೇದಿತಾ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾಳೆ. ಹಾಗಾಗಿ ಸಂಬಳನೂ ಬರ್ತಾಯಿಲ್ಲ. ಅದು ಸಾಲದು ಅಂತ ನಮ್ಮ ಯಜಮಾನ್ರು ಸೂಪರ್ ಬಜಾರಲ್ಲಿ ಕೆಲಸ ಮಾಡ್ತಿದ್ರಲ್ಲ, ಆ ಕೆಲಸದಿಂದ ಅವ್ರನ್ನ ತೆಗೆದುಹಾಕ್ಬಿಟ್ಟಿದ್ದಾರೆ. ಮನೇಲಿ ಆದಾಯ ಕಮ್ಮಿ, ಖರ್ಚು ತುಂಬ ಜಾಸ್ತಿ. ಸಂಸಾರ ತೂಗಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ತಕ್ಷಣಕ್ಕೆ ಯಾರ ಹತ್ರನಾದ್ರೂ ಸ್ವಲ್ಪ ದುಡ್ಡು ಸಾಲಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಆಗ ನಿಮ್ಮ ನೆನಪಾಯಿತು ನನಗೆ. ಆದರೆ ನಿಮ್ಮ ಹತ್ರ ದುಡ್ಡು ಕೇಳಬೇಕು ಅಂತ ಅಂದ್ಕೊಂಡಾಗ ಮನಸ್ಸಿಗೆ ತುಂಬಾ ಹಿಂಸೆ ಆಯಿತು. ಯಾಕೆ? ನೀವು ನೊಂದ್ಕೊಂಡು ನಮ್ಮನೆ ಬಿಟ್ಟು ಬಂದಿದ್ರಿ. ನಾನು ನಿಮ್ಮ ಹತ್ರ ಬಂದು ದುಡ್ಡು ಕೇಳಿದರೆ ಚೆನ್ನಾಗಿರತ್ತಾ ಅಂತ. ಅದು ಅಲ್ಲದೆ ಒಂದು ವೇಳೆ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಇಂಥ ಟೈಮಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಯೋಚನೆ ಮಾಡಿ ಹಿಂಜರಿಕೆ ಆಯಿತು. ಮನಸ್ಸಿಗೆ ತುಂಬಾ ಕಷ್ಟ ಆಯಿತು. ಆದರೆ ಮನಸ್ಸಿನ ಕಷ್ಟಕ್ಕಿಂತ ಮನೆ ಕಷ್ಟನೇ ಜಾಸ್ತಿ ಅನ್ನಿಸ್ತು.
ಅದಕ್ಕೆ ನಿಮ್ಮ ಹತ್ರ ಬಂದೆ. ದಯವಿಟ್ಟು ನೀವು ನನಗೊಂದು 20,000 ಸಾಲ ಕೊಡ್ಬೋದಾ? ಒಂದು ನಿಮಿಷ. ತಗೊಳ್ಳಿ ಶಾರದಮ್ಮ, 1 ಲಕ್ಷ ಬರೆದಿದ್ದೀನಿ. ಅಯ್ಯಯ್ಯೋ, ನಂಗೆ 1 ಲಕ್ಷ ಎಲ್ಲ ಬೇಡ, 20,000 ಅಂತ ತಿದ್ದು ಕೊಟ್ಬಿಡಿ ಸಾಕು. ಸಿಗುತ್ತೆ ಅಂತ ತೊಗೊಂಡ್ಬಿಟ್ರೆ ಆಮೇಲೆ ಸಾಲ ತೀರ್ಸಕ್ಕೆ ನನಗೆ ಕಷ್ಟ ಆಗುತ್ತೆ. ನಾನೇನಾದರೂ ಇದನ್ನು ವಾಪಸ್ ಕೊಡಿ ಅಂತ ಕೇಳ್ದಾ ಶಾರದಾ ಅವರೇ? ತಿಂಗಳಾನ್ಗಟ್ಲೆ ನನ್ನನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರ ಥರನೇ ಪ್ರೀತಿ, ವಿಶ್ವಾಸ, ಗೌರವ ಕೊಟ್ಟು ನೋಡ್ಕೊಂಡಿದ್ರಿ. ಅದ್ರ ಮುಂದೆ ಈ 1 ಲಕ್ಷ ಯಾವ ಲೆಕ್ಕ? ಹಾಗಂತ ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಈ 1 ಲಕ್ಷ ವಾಪಸ್ ಬೇಡ ಅಂತ ಏನು ಹೇಳ್ತಾ ಇಲ್ಲ. ನೀವು ನನಗೆ ತುಂಬ ಬೇಕಾದವರು. ನಿಮ್ಮ ಕಷ್ಟದಲ್ಲಿ, ನಿಮ್ಮ ಮನೆ ಕಷ್ಟದಲ್ಲಿ ಸ್ಪಂದಿಸೋದು ನನ್ನ ಕರ್ತವ್ಯ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಶರಾವತಿ ಅವರೇ. ನಾನು ಇದು ತಗೋತೀನಿ, ಆದರೆ ಅದನ್ನು ಸಾಲ ಅಂತ ಕೊಡಿ. ನೀವು ಸುಮ್ಮನೆ ಕೊಟ್ಟರೆ ಅದು ದಾನ ಅನಿಸುತ್ತೆ, ನನಗದು ಭಿಕ್ಷೆ ಅನಿಸುತ್ತೆ. ಪ್ಲೀಸ್ ಶಾರದಾ ಅವರೇ, ಹೀಗೆಲ್ಲ ಮಾತಾಡಬೇಡಿ. ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆಯಿತು, ನಾನು ನಿಮ್ಗೆ ಸುಮ್ಮನೆ ಕೊಡೋದ್ರಿಂದ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಅನ್ನೋದಾದರೆ ಇದನ್ನು ಸಾಲ ಅಂತಲೇ ಅಂದ್ಕೊಳ್ಳಿ. ತಗೊಳ್ಳಿ. ತುಂಬ ಥ್ಯಾಂಕ್ಸ್. 1 ನಿಮಿಷ ಇರಿ. ಇದನ್ನು ಇಟ್ಕೊಂಡಿರಿ. ನಾನು ಪೂರ್ತಿ ನಿಮಗೆ ದುಡ್ಡು ಕೊಟ್ಟ ಮೇಲೆ ಇದನ್ನು ನಾನು ವಾಪಸ್ ತಗೋತೀನಿ. ಏನಿದೆಲ್ಲ? ಇದು ಪೋಸ್ಟ್ ಡೇಟೆಡ್ ಚೆಕ್ಕು ಮತ್ತು ಪ್ರೋ ನೋಟು. ಮನೆಯಿಂದಾನೇ ಬರ್ಕೊಂಡು ಬಂದಿದ್ದೀನಿ. ಶಾರದಮ್ಮನವ್ರೆ, ಇದನ್ನೆಲ್ಲ ಕೊಟ್ಟು ನನಗೆ ಅವಮಾನ ಮಾಡಬೇಡಿ. ಅಯ್ಯೋ, ಇದರಲ್ಲಿ ಅವಮಾನ ಏನು ಬಂತು? ಅವಮಾನ ಅಲ್ಲದೆ ಮತ್ತಿನ್ನೇನು ಶಾರದಮ್ಮನವ್ರೆ? ನಾನು ನಿಮ್ಗೆ ಹಣ ಕೊಟ್ಟು ಈ ಶ್ಯೂರಿಟಿ ತೊಗೊಬೇಕಾ? ನೋಡಿ, ನಿಮ್ಮ ಮಗಳು ನಿವೇದಿತಾ ನನ್ನ ಸೊಸೆ, ನಾನು ನಿಮ್ಮ ಮಗಳು ನಿವೇದಿತಾನ ಅತ್ತೆ. ನಾವಿಬ್ಬರು ಪರಸ್ಪರ ಗೌರವ ಇಟ್ಕೊಂಡಿರೋ ಬೀಗರು. ನಮ್ಮಿಬ್ಬರ ಮಧ್ಯೆ ಇಷ್ಟು ನಂಬಿಕೆ ಬೇಡವಾ? ಈಗಲೂ ನಿಮಗೆ ಈ ಚೆಕ್ ತಗೊಳ್ಳೋದಕ್ಕೆ ನಾನು ಇದನ್ನೆಲ್ಲ ತಗೋಬೇಕು, ಇಲ್ಲದಿದ್ದರೆ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದರೆ ಹೇಳಿ. ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದರೂ ಪರವಾಗಿಲ್ಲ, ನಾನು ಅದನ್ನು ತಗೋತೀನಿ. ಅಯ್ಯಯ್ಯೋ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀರಾ? ಆಯಿತು ಬಿಡಿ, ನಾನಿದೆಲ್ಲ ಕೊಡೋದಿಲ್ಲ. ಆದರೆ ನಾನು ನಿಮ್ಮ ಹತ್ರ ದುಡ್ಡು ತೊಗೊಂಡಿರೋ ವಿಚಾರ ಯಾರಿಗೂ ಗೊತ್ತಾಗ್ಕೂಡ್ದು. ಖಂಡಿತ ಗೊತ್ತಾಗಲ್ಲ. ತಗೊಳ್ಳಿ. ಯಾವ ಆದಾಯ ಇದೆ ಅಂತ ನನ್ನ ಹತ್ರ ಅಷ್ಟು ದುಡ್ಡಿರುತ್ತಮ್ಮ. ಮುಂಚೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಬರ್ತಿತ್ತಮ್ಮ, ಆದರೆ ನಾನೀಗ ಉಪಮುಖ್ಯಮಂತ್ರಿ ಅಲ್ಲ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಸ್ವಲ್ಪ ದುಡ್ಡು ಬರುತ್ತೆ,
ಅದನ್ನು ಬೇರೆ ಯಾರಾದರೂ ಕಾರ್ಯಕರ್ತರು ಕೇಳಿದ್ರೆ ಕೊಟ್ಬಿಡ್ತೀನಿ. ಅಪ್ಪಾಜಿ ಬದುಕಿದ್ದಾಗ ಪ್ರತಿ ತಿಂಗಳು ನಾನು ಬೇಡ ಬೇಡ ಅಂತಂದ್ರು ಲಕ್ಷಾಂತರ ರೂಪಾಯಿ ಹಣನ ಡೆಪಾಸಿಟ್ ಮಾಡ್ತಿದ್ರು. ನಾನು ನನ್ನ ಎಲ್ಲ ಅಗತ್ಯಗಳನ್ನ ಪೂರೈಸ್ಕೊಂಡ್ರು ನನ್ನ ಅಕೌಂಟಲ್ಲಿ ಇನ್ನೂ ಲಕ್ಷಾಂತರ ರೂಪಾಯಿ ಹಣ ಇರ್ತಿತ್ತು. ಆದರೆ ಇವತ್ತು ನನಗೆ ಬೇಕು ಅಂತಂದರೂ ನನ್ನ ಅಕೌಂಟ್ನಲ್ಲಿ ದುಡ್ಡಿಲ್ಲಮ್ಮ. ನಿವೇದಿತಾ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದಾಳೆ. ಹಾಗಾಗಿ ಸಂಬಳನೂ ಬರ್ತಾ ಇಲ್ಲ. ಹಲೋ, ಆಡಿಟರ್ ಲಕ್ಷ್ಮೀಪತಿ ಸ್ಪೀಕಿಂಗ್. ನಮಸ್ಕಾರ ಲಕ್ಷ್ಮೀಪತಿಯವರೇ, ನಾನು ಶರಾವತಿ, ರಾಜಾನಂದ ಸ್ವಾಮಿಯವರ ಹೆಂಡತಿ. ನಮಸ್ಕಾರ ಮೇಡಮ್, ಹೇಳಿ ಏನು ಫೋನ್ ಮಾಡಿದ್ದು? ಅದು ನಿಮ್ಮಿಂದ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು ನನಗೆ. ಏನು ಕ್ಲಾರಿಫಿಕೇಷನ್ ಮೇಡಮ್? ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಚರ, ಬಿಲ್ಡಿಂಗು, ಹಣ ಎಲ್ಲ ಸೇರಿ 120 ಕೋಟಿ ಆಸ್ತಿ ಇದೆ. ಗೊತ್ತು, ಅದರದ್ದೆಲ್ಲ ಅಕೌಂಟ್ಸ್ ನಾನೇ ನೋಡ್ಕೋತಾ ಇದ್ದೀನಲ್ಲ. ನನ್ನ ಹತ್ರ ಇರೋ 120 ಕೋಟಿ ಆಸ್ತಿನ ಭಾಗ ಮಾಡಬೇಕು ಅಂತ ಇದ್ದೀನಿ. ಭಾಗನ ಈಗಾಗಲೇ ಭಾಗ ಮಾಡ್ಕೊಂಡಿದ್ದೀರಲ್ಲ ಮೇಡಮ್, ಮಕ್ಕಳ ಹೆಸರಲ್ಲಿ? ಭಾಗ ಅಂತ ಇಲ್ಲ, ನಮ್ಮ ಯಜಮಾನರು ನನ್ನ ದೊಡ್ಡ ಮಗ ದೇವುಗೆ ಸ್ವಲ್ಪ ಆಸ್ತಿನ ಕೊಟ್ಟಿದ್ದರು. ಹಾಂ, ಆದರೆ ಅವನು ಈಗ ಅದನ್ನೆಲ್ಲ ನನ್ನ ಮಗ ಕೃಷ್ಣಾನಂದ್ಗೆ ಕೊಟ್ಬಿಟ್ಟಿದ್ದಾನೆ. ನಿಮಗೆ ಗೊತ್ತಿದೆ, ನನಗಿಬ್ಬರು ಗಂಡು ಮಕ್ಕಳು. ನನ್ನ ಮಗ ಚಿಕ್ಕವನು ಕೃಷ್ಣಾನಂದ ಸ್ವಾಮಿ ಮತ್ತು ದೇವ್ಯಾನಿ ನಮ್ಮಲ್ಲಿ ನಮ್ಮ ಜೊತೆನೇ ಇದ್ದಾರೆ. ಆದರೆ ದೇವು ಮತ್ತು ನಿವೇದಿತಾ ಬೇರೆ ಬೇರೆ ಆಗಿದ್ದಾರೆ. ನನಗೆಲ್ಲರೂ ಸಂತೋಷವಾಗಿರೋದೇ ಆಸೆ. ಅದಕ್ಕೆ ನನ್ನ ಹೆಸರಲ್ಲಿರೋ ನನ್ನ ಆಸ್ತಿನ ಎಲ್ರಿಗೂ ಹಂಚಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೇನಾದರೂ ನನ್ನ ಮಕ್ಕಳದು, ನನ್ನ ಸೊಸೆದು ಪರ್ಮಿಷನ್ ಬೇಕಾಗುತ್ತಾ? ಖಂಡಿತ ಇಲ್ಲ. ಇದರಲ್ಲಿ ಅರ್ಧ ಆಸ್ತಿ ನಿಮಗೆ ನಿಮ್ಮ ತವ್ರ ಮನೆಯಿಂದ ಗಿಫ್ಟ್ ಆಗಿ ಬಂದಿರೋದಿದೆ. ಇನ್ನರ್ಧನ ನಿಮ್ಮ ಭವಿಷ್ಯ ಸೆಕ್ಯೂರ್ ಆಗಿರಲಿ ಅಂತ ರಾಜಾನಂದ ಸ್ವಾಮಿಯವರು ನಿಮ್ಮ ಹೆಸರಿನಲ್ಲಿ ತಗೊಂಡಿರೋದು. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಇದೆಲ್ಲ ನಿಮ್ಮ ಸ್ವಯಾರ್ಜಿತ ಪ್ರಾಪರ್ಟಿ ಅಂತ ಕನ್ಸಿಡರ್ ಆಗುತ್ತೆ. ಹೀಗಾಗಿ ನಿಮಗೆ ಇಷ್ಟ ಬಂದವ್ರ ಹೆಸರಿನಲ್ಲಿ ನೀವು ಮಾಡಬಹುದು. ಈ ಎಲ್ಲ ಆಸ್ತಿನೂ ನಿಮ್ಮ ಸ್ವಯಾರ್ಜಿತ ಆಸ್ತಿನೇ. ಥ್ಯಾಂಕ್ ಯು ಲಕ್ಷ್ಮೀಪತಿಯವರೇ. ಇದ್ರ ಪ್ರೊಸೀಜರ್ಗೆ ನೀವು ಬರಬೇಕಾಗುತ್ತೆ. ಯಾವಾಗ ಬರಬೇಕು ಅಂತ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಸರಿ ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ. ಅಜಯ್. ಹಾಂ ಮೇಡಮ್. ಪೇಪರು ಪೆನ್ ಕೊಡಿ. ಹಾಂ ಮೇಡಮ್. ನೋಡಿ, ನನ್ನ ಆಸ್ತಿಗೆ ಸಂಬಂಧಪಟ್ಟ ಪೇಪರ್ಸ್ ಲಿಸ್ಟು ಇದರಲ್ಲಿದೆ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸರಿ ಮೇಡಮ್. ತಗೊಳ್ಳಿ. ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇವಾಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ